ಅರ್ಜುನ, ಉದ್ಧಾರೇ ಆತ್ಮನಾತ್ಮ. ನಿನ್ನನ್ನು ನೀನು ಉದ್ಧರಿಸಿಕೊಳ್ಳದೆ ಹೋದರೆ, ನಿನ್ನನ್ನು ನೀನು ತಿಳ್ಕೊಳ್ಳದೆ ಹೋದರೆ ನಿನ್ನನ್ನು ರಿಪೇರಿ ಮಾಡಲಿಕ್ಕೆ ಜನ ಇಲ್ಲ. ನೀವು ಉತ್ತರ ಹೇಳಬಹುದಲ್ವಾ? ಅದಲ್ವಾ? ಯಾವ ಉತ್ತರವೂ ಹೇಳ್ಬೋದು. ನೀವು ತಪ್ಪು ಉತ್ತರ ಹೇಳಿ ಆ ಸನ್ನಿವೇಶವನ್ನು ತಪ್ಪಿಸಿಕೊಳ್ಳಬಹುದು. ನೀವು ಆ ಸಂದರ್ಭವನ್ನು ನಿಭಾಯಿಸಬಹುದು, ನಿರ್ವಹಣೆ ಮಾಡಬಹುದು, ಮ್ಯಾನೇಜ್ ಮಾಡಬಹುದು. ನೀವು ಮಾಡಬಹುದು, ಆ ಕ್ಷಣಕ್ಕೆ ಮ್ಯಾನೇಜ್ ಮಾಡಬಹುದು. ನೀವು ಸಾಯುವವರೆಗೆ ಮ್ಯಾನೇಜ್ ಮಾಡಬಹುದು. ನೀವು ಇಲ್ಲಿಗೆ ಬಂದದ್ದು, ಇಲ್ಲಿಗೆ ಅಂದರೆ ಈ ಕ್ಲಾಸ್ಗೆ ಇರ್ತದೆ, ಭೂಮಿಗೆ ಬಂದದ್ದು, ತಂದೆ ತಾಯಿ ನಿಮಗೆ ಜನ್ಮ ಕೊಡ್ತದೆ. ಸಾಯಲಿಕ್ಕೆ ಅಂತಲ್ಲ, ಸಾಯುವವರೆಗೆ ಬದುಕಲಿಕ್ಕೆ ಅಲ್ವಾ? ಸಾಯುವವರೆಗೆ ಬದುಕಲಿಕ್ಕೆ ನೀವು ಇಲ್ಲಿಗೆ ಬಂದದ್ದು. ಬಂದ ಕಾರಣ ನೀವು ಮ್ಯಾನೇಜ್ ಮಾಡಬೇಕು. ಹೌ ಟು ಮ್ಯಾನೇಜ್ ಮೈ ಸೆಲ್ಫ್ ಅಂತ ಯೋಚಿಸಬೇಕು. ಅದು ಸ್ವವಿಶ್ಲೇಷಣೆ. ಅದರಿಂದ ವಿಕಾಸವಾಗುವುದು, ಸ್ವವಿಕಾಸವಾಗುವುದು. ಸ್ವವಿಕಾಸ ಪ್ರತಿಯೊಬ್ಬರಲ್ಲೇ ಆಗುತ್ತಾ 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 ಅದು ನೀವು ಕೆರೆಗೆ ಹೋಗಿ ಸಣ್ಣ ಕಲ್ಲು ಹಾಕುವಾಗ ಏನಾಗುತ್ತೆ? ನೀರು ಕೆರೆ ನೋಡಲಿಲ್ಲ, ಕೆಸರು ಸಣ್ಣ ಕಲ್ಲು ಹಾಕಿ ಫ್ಲೋಟ್ ಮತ್ತೆ ಸಣ್ಣ ಕಲ್ಲು ಹಾಕಿದ್ರೆ ಏನಾಗುತ್ತೆ? ಅಲೆ ರಿಂಗ್ ಆಗ್ತದಾ ಇಲ್ವಾ? ರಿಂಗ್ ಆಗ್ತಾ ಇಲ್ವಾ? ಒಂದು ಸಣ್ಣ ಕಲ್ಲೇ ಇರ್ಬೋದು, ನಾವು ಕಲ್ಲಿನ ತುಣುಕೆ ಒಂದು ಸಣ್ಣ ದೀಪದ ಬೆಳಕು ಇರ್ಬೋದು. ಆದರೆ ಅದರ ಪರಿಣಾಮ ಉಂಟಲ್ಲ, ಅದು ಅಲೆಗಳ ಹಾಗೆ ರಿಂಗ್ ಆಗ್ತಾ 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 ವಿಸ್ತರಿಸ್ತಾ ಅದು ಜಗದ್ವ್ಯಾಪಿ. ಜಾಗತಿಕ ಶಾಂತಿ ಎನ್ನುವುದು ಎಲ್ಲೋ ಕುಳಿತು ನ್ಯೂಯಾರ್ಕಿನಲ್ಲೋ ಕಾಠ್ಮಂಡಿನಲ್ಲೋ ಕುಳಿತು ಶೃಂಗಸಭೆ ಮಾಡುವುದರಲ್ಲಿ ಇಲ್ಲ. ಓಶೋ ರಜನೀಶ್ ಅವರು ಹೇಳಿದ ಹಾಗೆ ಪ್ರತಿ ದಿವಸ ಅವರು ಬದುಕಿದ 50 ವರ್ಷಗಳ ಹಿಂದಿನ ಕಾಲಮಾನದಲ್ಲಿ ಪ್ರತಿ ದಿವಸ 3 ರಿಂದ 4 ಯುದ್ಧಗಳಾಗ್ತಾ ಇದೆ ಅಂತ ಹೇಳಿ. 3 ರಿಂದ 4 ಯುದ್ಧಗಳಾಗ್ತದೆ ಪ್ರತಿ ದಿವಸ ಜಾಗತಿಕ ಯುದ್ಧ. ಈಗ ಯುದ್ಧ ಉಕ್ರೇನ್ ಆಗ್ತದೆ, ರಷ್ಯಾ ಆಗ್ತದೆ, ಇಂಡೋ ಪಾಕ್ ಇರ್ಬೋದು, ಯಾವುದು ಸಣ್ಣ ಪುಟ್ಟ ಜಗಳ ಆಗಿರ್ಬೋದು. ರಜನೀಶನ ಪ್ರಶ್ನೆ ಏನು ಗೊತ್ತಾ? ಜಗತ್ತಿನಲ್ಲಿ ಪ್ರತಿ ದಿವಸ 4-5 ಯುದ್ಧ ಆಗ್ತದೆ ಅಂತ ಹೇಳಿ ವರ್ಷದಲ್ಲಿ ಎಷ್ಟು ಯುದ್ಧ ಆಗ್ತದೆ? ಹಣ ಎಷ್ಟು ಯುದ್ಧ ಆಗ್ತದೆ ವರ್ಷಕ್ಕೆ? ದಿವಸ ಕೈಯಲ್ಲಿ ಇಟ್ಕೊಳ್ಳಿ, ವರ್ಷಕ್ಕೆ ಎಷ್ಟಾಗುತ್ತೆ? 365 ಗುಣಿಸಿ 5 ಸರಿ, ಒಂದು ಹತ್ರ 2000 ಯುದ್ಧಗಳಾಗುತ್ತೆ. ವರ್ಷ ರಜನೀಶ್ ಹೇಳ್ತಾನೆ, ಯುದ್ಧಗಳನ್ನು ನಿಲ್ಲಿಸಬೇಕು. ಮಾಡ್ತಾ ಇದ್ದೀವಿ, ಯುದ್ಧವನ್ನು ನಿಲ್ಲಿಸಬೇಕೇ? ನಿಮಗೆ ಯಾವ ದೇಶದ ನಾಯಕರು ಯುದ್ಧ ಮಾಡ್ತಾರೋ ಆ ನಾಯಕರನ್ನ ಕೋಣೆಯಲ್ಲಿ ಹಾಕಿ ಬೀಗ ಹಾಕಿ, ಕೋಣೆಯಲ್ಲಿ ಕುಳಿಸಿ ಬೀಗ ಹಾಕಿ ಅವರು ಆಲೋಚನೆ ಮಾಡ್ತಾರೆ, ಯೋಚಿಸ್ತಾರೆ. ಯೋಚಿಸಲಿಕ್ಕೆ ಶುರು ಮಾಡಲಿ, ಆವಾಗ ಯುದ್ಧ ನಿಲ್ತದೆ. ಸೊ ವಾರ್ ಬಿಗಿನ್ಸ್ ನಾಟ್ ಎನಿವೇರ್ ಅಂತ, ಇನ್ ಯು ಅಂತ. ಬೇರೆಲ್ಲೂ ಯುದ್ಧ ಆರಂಭ ಆಗ್ತಿಲ್ಲ, ಅದು ನಿನ್ನಲ್ಲಿ ಯುದ್ಧ ಆರಂಭ ಆಗ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಯುದ್ಧ ನಿಲ್ಲಬೇಕಾದ್ರೆ ಶಾಂತಿ ಪ್ರಕ್ರಿಯೆ, ಸಾಮರಸ್ಯದ ಪ್ರಕ್ರಿಯೆ, ನಾವು ಕೋಮುಗಳನ್ನು ನೋಡ್ತೇವೆ. ಶಾಂತಿ ಸಮಾಧಾನಕ್ಕೆ ಸಭೆ ಮಾಡ್ತಿದ್ದವರು ಪ್ಲಂಡರ್ ಅದು. ಎಜುಕೇಟ್ ಮಾಡೋಣ, ಜಾಗೃತಿ ಮಾಡೋಣ, ಸ್ವವಿಶ್ಲೇಷಣೆ ಮಾಡಲ್ಲ ಯಾರು ಕೂಡ. ಮೊದಲಿಂದ ಇಟ್ಕೊಂಡು ನಾವು ಮಾಡಿದ್ದು ಸರಿ ಅಂತ ಹೇಳ್ತಾರೆ, ಇಲ್ಲಿ ನಿಂತ್ಕೊಂಡು ಇವ್ರು ಹೇಳ್ತಾರೆ ನಾವು ಮಾಡಿದ್ದು ಸರಿ ಇಲ್ಲ, ಅವ್ರು ಹೇಳ್ತಾರೆ ನೀವೇ ಕಾರಣ ಅಂತ ಹೇಳ್ತಾರೆ, ಇವ್ರು ಹೇಳ್ತಾರೆ ನೀವೇ ಕಾರಣ ಅಂತ. ಮುಗಿಲಿಕ್ಕುಂಟ ನಾವು ಈ ಭೂಮಿ ಬಂದ ಜಗಳ ಮಾಡ್ಲಿಕ್ಕ, ಸಲ್ಲ ಬಿಸಾಡ್ಲಿಕ್ಕ. ಎಷ್ಟು ದಿವಸ ನಿನ್ನ ಮುಖವನ್ನು ನಾನು, ನನ್ನ ಮುಖವನ್ನು ನೀನು ನೋಡಿಕೊಂಡು ಸಂತಸದಿಂದ ಬಾಳುತ್ತಾ ಕಣ್ಣು ಮುಚ್ಚಬೇಕು. ಅದಕ್ಕೆ ವಿಶ್ಲೇಷಣೆ ಮಾಡಬೇಕು. ಬೇಗ ಕಣ್ಣು ಮುಚ್ಚಲಿಕ್ಕಿಲ್ಲ, ತುಂಬ ನೋಡಿ ನೀವೆಲ್ಲ ಅದಕ್ಕೆ ಸ್ವಲ್ಪ ನಿಮ್ಮ ಬಗೆಗೆ ಸ್ವಲ್ಪ ಕಣ್ಣು ಬರ್ತಾ ಇದೆ. ಯಾಕಂದ್ರೆ ನಾನು ನಿಮ್ಮ ವರ್ಗಕ್ಕಿದ್ದೇನೆ.